ಬರೀ ಹೋಗೋಣ. ಒಂದ್ ನಿಮಿಷ. ಇನ್ನೇನ್ರಿ ನಿಮ್ದು? ಗಣೇಶ ತಗೊಂಡ್ ಬಂದಿದೀವಲ್ಲ, ನಾವೆಲ್ಲ ಸ್ಟೆಪ್ ಹಾಕಿಲ್ಲ ಅಂದ್ರೆ ನಮ್ಗೆಲ್ಲ ವ್ಯಾಲ್ಯೂನೇ ಇರಲ್ಲ. ಅದಕ್ಕೆ ಒಂದ್ ಸ್ಟೆಪ್ ಹಾಕ್ಬಿಡ್ರ. ಎಲ್ಲ ನಂತರನೇ ಸ್ಟೆಪ್ ಹಾಕಿ. ಹತ್ತರಿಗೆ ಬಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎರಿಯ ಫುಲ್ ಜಾತರೆ. ಹತ್ತರಿಗೆ ಬಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎರಿಯ ಫುಲ್ ಜಾತರೆ. ಗಣಪತಿ ಬಪ್ಪ ಮೋರಿಯಾ. ಸುಸ್ತಾಯ್ತು ಎಲ್ಲ ನಿಲ್ಸಿ. ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇವ್ರುಗಳೆಲ್ಲ ನನ್ನ ಮುಂದೆ ಡ್ಯಾನ್ಸ್ ಆಡಿದ್ರೆ ಇವ್ರಿಗೆ ಯಾರಿಗೂ ಡ್ಯಾನ್ಸ್ ಆಡಕ್ ಬರಲ್ಲ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ಎಲ್ಲ ಸಿಂಕ್ ಆಗ್ಬಿಟ್ಟಿದ್ದಾರೆ. ನಾನು ಡ್ಯಾನ್ಸಿಂಗ್ ಲೆವೆಲ್ಲೇ ಬೇರೆ. ಈ ಸತಿ ಡಿಕೆಟಿಗೆ ಟ್ರೈ ಮಾಡಿದೆ, ಅವ್ರು ಕರೀಲಿಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ಅವ್ರು ಕರೆದ್ರು, ನಾನು ಹೋಗಲ್ಲ ಅಷ್ಟೇ, ಸಿಂಪಲ್. ಗಣಪತಿ ಬಪ್ಪ ಮೋರಿಯಾ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ, ಜೈ 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 ಜೈ. ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ಮಾಡ್ತಾ ಇದೀರಾ ಇಲ್ಲಿ? ಅಮ್ಮ ಅಪ್ಪಂಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಅದಕ್ಕೆ ಇವಾಗಷ್ಟೇ ಮಾತಾಡ್ದೆ. 10 minutes ಆನ್ ದ ವೇ, ಬರ್ತಾ ಇದಾರೆ. ನೀನ್ ಬಾ. ಹ್ಞೂ, ಅದಕ್ಕೆ ಅವರು ಬರ್ಲಿ. ಇವತ್ತು ಆದಿತ್ಯ ಎಂಗೇಜ್ಮೆಂಟ್ ಬೇರೆ ಅಲ್ವಾ, ಅದಕ್ಕೆ. ಅದಕ್ಕೆ ಅವರಿಗೆ ಮನೆ ದಾರಿ ಗೊತ್ತಾಗಲ್ವಾ? ಹಂಗಲ್ಲ ಅದಕ್ಕೆ. ಅಮ್ಮು ಮದ್ವೆ ಆದ್ಮೇಲೆ ಫಸ್ಟ್ ಚೌತಿ ದೇವ್ರ ಮನೆ ಮುಂದೆ ದೀಪ ಹಚ್ಚಿ ರೆಡಿ ಮಾಡ್ಬೇಕು. ಬಾ ನೀನು. ಅದಕ್ಕೆ ಇರಿ 5 ನಿಮಿಷ. ಅಮ್ಮು ಬಾ. ಅಮ್ಮ, ಅಪ್ಪ, ಅಂಜು, ಅದಿತಿ, ವೆಲ್ಕಮ್. ನಿಮ್ಗೆ ಕಾಯ್ತು. ಎಲ್ರು ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಅಮ್ಮ. ನೀವು ಬರೋವಾಗ ಏನೂ ತೊಂದರೆ ಆಗ್ಲಿಲ್ಲ ತಾನೆ? ಏನು ತೊಂದರೆ ಇಲ್ಲ ಕಂದ, ಆದ್ರೆ ಬರೋದು ಸ್ವಲ್ಪ ತಡ ಆಯ್ತು ಅನ್ಸುತ್ತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಲೇಟ್ ಆಗೇ ಆಗುತ್ತಪ್ಪ. ಆದ್ರೂ ಹುಡುಗನ ಕಡೆಯವ್ರು ಬರೋಕಿನ ಮುಂಚೆ ಬಂದಿದ್ದೀರಲ್ವಾ, ಪರವಾಗಿಲ್ಲ, ಬನ್ನಿ. ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡ, ಇನ್ನೂ ಟೈಮ್ ಇದೆ. ನಿಂಗೆ ಎಲ್ಲ ಗೊತ್ತಾಗತ್ತೆ. ಇವಾಗ ಬಾ ಒಳಗಡೆ. ಸರಿ ಅದಕ್ಕೆ. ಅಪ್ಪ, ಅಮ್ಮ, ಬನ್ನಿ ಒಳಗೆ ಹೋಗೋಣ. ಗಣಪತಿ ಪೂಜೆ ಮುಗಿಸಿ ಗಂಡಿನ ಕಡೆಯವ್ರು ಬಂದ ಮೇಲೆ ಶಾಸ್ತ್ರನ ಮುಂದುವರ್ಸೋಣ. ಅಲ್ಲ, ಇವತ್ತು ಹಬ್ಬ ಬೇರೆ ಇದೆ, ಜೊತೆಗೆ ನಿಶ್ಚಿತಾರ್ಥನೂ ಇಟ್ಕೊಂಡಿದ್ದೀವಿ. ತುಂಬ ತೊಂದರೆ ಆಗುತ್ತೇನೋ? ಗಣೇಶ, ನಾನೇನು ಆಗ್ಬಾರ್ದು ಅಂತಿದ್ನೋ ಅದೇ ಆಗ್ತಿದೆ. ಈಗ ನನ್ನನ್ನು ನೀನೇ ಕಾಪಾಡಬೇಕು. ನನ್ನ ಧ್ರುವ ಬೇಕು ಗಣೇಶ. ಇವನ್ ಜೊತೆ ನನ್ನ ಮುಂದಿನ ಜೀವನ ಅಂತಾದ್ರೆ ನಂಗೆ ಜೀವನನೇ ಬೇಕಾಗಿಲ್ಲ. ನೀನೇ ಕಾಪಾಡಬೇಕು. ಅಪ್ಪ, ನಿಮ್ಮ ಮನಸ್ಸಲ್ಲಾಗ ಏನು ಯೋಚನೆ ಮಾಡಬೇಡಿ. ಎಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿರೋದು. ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ. ಆಯ್ತಪ್ಪ, ಹಾಗೆ ಆಗಲಿ. ಸರಿ ಅಮ್ಮ, ಬನ್ನಿ. ಡಾಕ್ಟರ್, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ?
ಹಾಂ, ವಾಟ್ ಇಸ್ ದಿಸ್ ವಿಕ್ರಾಂತ್? ಇವನ್ ಬಗ್ಗೆ ನೀವೇ ಕೇಳ್ತಾ ಇದ್ದೀರಾ? ಇವನ್ಗೂ ನಿಮ್ಗೂ ಏನು ಸಂಬಂಧ? ಡಾಕ್ಟರ್, ಹಾಗಿದ್ರೆ ಇವನು ಯಾರು ಅಂತ ನಿಮಗೆ ಗೊತ್ತಿದೆಯಾ? ಏನು ವಿಕ್ರಾಂತ್ ಈ ಥರ ಕೇಳ್ತಾ ಇದ್ದೀರಾ? ಅವ್ನು ಯಾರು ಗೊತ್ತಿಲ್ಲ ಹೇಳಿ. ಬೇಕಿದ್ರೆ ಅವ್ನು ಬಂಡವಾಳನೇ ಬಿಚ್ಚಿರ್ತೀನಿ. ಅವನಂತ ಲೋಫರ್ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅಂದರೆ ಅವನು ನಾನು ಒಂದೇ ಕಾಲೇಜಲ್ಲೇ ಓದಿದ್ದು. ಅವನೆಂಥ ನಟೋರಿಯಸ್ ಗೊತ್ತಾ? ಅವನ ಕಾಲೇಜಲ್ಲಿ ಏನೇನು ಮಾಡ್ತಾ ಇದ್ದ ಅಂತ ಹೇಳ್ತಾ ಹೋದ್ರೆ ಇಡೀ ಒಂದು ದಿನ ಸಾಕಾಗಲ್ಲ. ನನ್ನ ಹತ್ರ ದುಡ್ಡಿದೆ, ಬ್ಯಾಕ್ಗ್ರೌಂಡಲ್ಲಿ ಅಣ್ಣ ಇದ್ದಾನೆ ಅಂತ ದುರಾಂಕಾರದಲ್ಲೇ ಮೆರಿತಾ ಇದ್ದ. ಡಾಕ್ಟರ್, ನೀವೇನು ಹೇಳ್ತಿದ್ದೀರಾ? ಅವನಿಗೆ ಅಣ್ಣ ಬೇರೆ ಇದ್ದಾನ? ಹ್ಞೂ ವಿಕ್ರಾಂತ್, ಅವನಿಗೊಬ್ಬ ಅಣ್ಣ ಇದ್ದಾನೆ. ಅವನು ಇವನ್ಗಿಂತ ಡೇಂಜರಸ್. ಅವ್ನು ಮಾಡದೇ ಇರೋ ಕೆಲಸ ಇಲ್ಲ, ನೋಡದೇ ಇರೋ ವ್ಯಕ್ತಿಗಳಿಲ್ಲ. ಅವನ ಇನ್ಫ್ಲೂಯೆನ್ಸ್ ಮೇಲೇನೆ ಇವನ್ಗೆ MBBS ಅಲ್ಲಿ ಸೀಟ್ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ಇವನ್ಗೆ ಯಾರು ಸೀಟ್ ಕೊಡೋರು? ಕಾಲೇಜಿಗೆ ಓದೋದಕ್ಕೆ ಅಂತ ಬಂದು ಎಲ್ಲರನ್ನು ಎದುರಿಸ್ಕೊಂಡು ಹುಡುಗಿರನ್ನ ಚುಡಾಯಿಸ್ಕೊಂಡು ಓಡಾಡ್ಕೊಂಡಿದ್ದ. ಕೆಲವು ಸಲ ಅರೆಸ್ಟ್ ಕೂಡ ಆಗಿದ್ದಾನೆ. ಆದರೂ ಬುದ್ಧಿ ಕಲೀಲಿಲ್ಲ. ಫೈನಲ್ ಇಯರಲ್ಲಿ ಮಾರ್ಕ್ಸ್ ಕಮ್ಮಿ ಕೊಟ್ಟರು ಅನ್ನೋ ಒಂದೇ ಕಾರಣಕ್ಕೆ ಪ್ರೊಫೆಸರ್ ಮೇಲೆ ಗಲಾಟೆಗೆ ಹೋಗಿದ್ದ. ಅವ್ರ ಅಣ್ಣನ ಮೇಲೆ ಇರೋ ಬೈಕ್ಗೆ ಹಾಗೆ ಬಿಟ್ಟು ಕಳಿಸಿದ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವುದೋ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತಿರ್ತಿದ್ದ. ಹಾಗಾದರೆ ಅವನು MBBS ಕಂಪ್ಲೀಟೇ ಮಾಡಿಲ್ವಾ ಡಾಕ್ಟರ್? ಕೋರ್ಸ್ ಏನೋ ಕಂಪ್ಲೀಟ್ ಆಗಿದೆ, ಆದರೆ ಅವನು ಯಾವುದನ್ನು ಪ್ರಾಕ್ಟೀಸ್ ಸರಿಯಾಗಿ ಮಾಡಿಲ್ಲ. ಡಾಕ್ಟ್ರಿಗೆ ಇರಬೇಕಾದ ಬೇಸಿಕ್ ಗುಣಗಳೇ ಅವನಿಗಿಲ್ಲ. ಇಂಥವರೆಲ್ಲ ಡಾಕ್ಟರ್ ಆಗೋಕೆ ಅಯೋಗ್ಯರು. ಅಂಥದ್ರಲ್ಲೂ ಕೂಡ ಡಾಕ್ಟರ್ ಆಗಿ ಸ್ವಲ್ಪ ದಿನ ವರ್ಕ್ ಮಾಡಿದ್ದಾನೆ. ನಾನು ನೋಡ್ದಂಗೆ ಇವನು ಲೈಸೆನ್ಸ್ ಕಟ್ಟಾಗಿತ್ತು. ಇನ್ಮೇಲೆ ಇವನು ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಮೂಲ್ಯ, ನೀನು ನಮ್ಮ ಮನೇಲಿ ಬೆಳಗೋ ದೀಪ ಈ ಮನೆಗೆ ಯಾವತ್ತಿಗೂ ಬೆಳಕನ್ನ ಕೊಡ್ತಾನೆ ಇರುತ್ತೆ. ಅದು ಹಾರೋಗ್ದೇ ಇರೋ ಹಾಗೆ ನಾನು ಏನಿವತ್ತು ಹಬ್ಬದ ದಿನ ರಾಯರು ಈ ಲೆವೆಲ್ಗೆ ಹೊಗಳುತ್ತಿದ್ದಾರೆ? ಹೊಗಳ್ತಿರೋದಲ್ಲ, ನಿಜಾನೇ ಹೇಳ್ತಿರೋದು. ಓ ಹೌದಾ? ಹೌದು. ಮತ್ತೆ ಏನಿವತ್ತು ನನ್ನ ಮೈಂಡ್ ವಾಸಲ್ಲಿ ಹೇಳ್ಕೊಳ್ತಿರೋದು ಇವನ್ ಬಾಯ್ ಬಿಟ್ಟು ಹೇಳ್ತಿದ್ದಾನಲ್ಲ. ನೀನೇನೇ ಮಾತಾಡಿದ್ರು ನನಗೆ ಅರ್ಥ ಆಗುತ್ತೆ. ಇವಾಗ ನಾನೇನೋ ಹೇಳ್ಕೊತೀನಿ, ಅದೇನು ಅಂತ ಹೇಳು ನೋಡೋಣ. ಹೇಳು. ವೇದಾಂತ್. ಹೇಳು. ಏನ್ ಗೊತ್ತಾ? ಏನು? ನನ್ಗಿವತ್ತು ಒಂದು ಆಸೆ ಆಗ್ತಿದೆ ವೇದಾಂತ್. ಏನು ಹೇಳು? ನನಗೆ ಇವತ್ತು ಗಣಪತಿ ಪೂಜೆ ಆದಮೇಲೆ ಎಲ್ಲರ ಮುಂದೆ ನೀನೇ ನನಗೆ ಕಡುಬು ತಿನ್ನಿಸ್ಬೇಕು. ತಾನೇ? ತಿನ್ನಿಸ್ತೀನಿ.
ಸೂಪರ್ ಆಗಿ ಕಾಣಿಸ್ತಿದ್ಯಾ. ದೀಪ ಹಚ್ಚಲ್ವಾ? ಬಜಾರಿ ನನಗೂ ಸ್ವಲ್ಪ ಹೂವು ಕೊಡು, ಇಲ್ಲಿ ಇಡ್ತೀನಿ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ. ಹಲೋ, ಏನ್ ಮಾಡ್ತಿದ್ದೀರ ಇಲ್ಲಿ? ಎಂಗೇಜ್ಮೆಂಟ್ ನಿಮ್ದಲ್ಲ. ನೀವು ಈ ರೇಂಜಿಗಿದ್ರು ಮನೇಲಿ ಮೊದಲು ನಾಮಕರಣ ನಡೀದೆ ಎಂಗೇಜ್ಮೆಂಟ್ ನಡೀತಿದೆಯಲ್ಲ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ವೇದಾಂತ್, ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀವು ಈ ರೀತಿ ನಿಂತಿರೋದು ನೋಡಿದ್ರೆ ಅವ್ರಿಗೆ ಕಣ್ಣು ಹೋಗೋದು ಗ್ಯಾರಂಟಿ. ಇದೊಳ್ಳೆ ಕಥೆ ಆಯ್ತಲ್ಲ. ಏನ್ ಯಾವಾಗ್ಲೂ ಎಲ್ಲರೂ ನಮ್ಮಿಬ್ರನ್ನ ನೋಡ್ತಿರ್ತಾರ? ಮಳೆ ನೋಡ್ತಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಕಣ್ಣು ನನ್ನ ಹೆಂಡತಿ, ನಾನಂತೂ ನೋಡ್ತಿರ್ತೀನಿ. ಸುಂದ್ರ ಬರೀ ಇದೇ ಆಗೋಯ್ತು. ಓ, ಹುಡುಗನ ಕಡೆಯವ್ರು ಬಂದ್ರು ಅನ್ಸುತ್ತೆ. ನಾವು ಹೋಗಿ ನಾನು ಕರ್ಕೊಂಡ್ಬರ್ತೀನಿ, ನೀವು ಸ್ವಲ್ಪ ಹುಷಾರು. ಹಾ, ವಿಷಯ ಗೊತ್ತಾದ್ರುವ? ಆ ನಿನ್ನ ಲವರ್ ಅದಿತಿ ಇವತ್ತು ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಿದ್ದಾಳೆ. ಒಂದೊಂದು ದಿನ ಮದುವೆ ಕೂಡ ಆಗ್ತಾಳೆ. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ. ಪ್ರೀತಿ ಮಾಡ್ತಿರೋ ಹುಡುಗಿ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತಲ್ವಾ ಧ್ರುವ? ಎಷ್ಟು ದಿನ ಹೆಣ್ಣದ ಥರ ಈ ಚೇರ್ ಮೇಲೆ ಕೂತಿದ್ಯಾ? ಇವತ್ತೊಂದಿನ ಕೂಡ ಹಾಗೆ ಕೂತ್ಕೊಂಡು ಅಲ್ಲಿ ನಿನ್ನ ಕಣ್ಣೆದುರುಗಡೆ ನಡೆಯೋ ದೃಶ್ಯ ನೋಡೋಕ್ಕಾಗದೆ ನಿನ್ನನ್ನದು ಸರಿ ಹೋದರೆ ನಿನಗೆ ಆತ್ಮಹತ್ಯೆನೇ ಗತಿ. ಕೊನೆಗೂ ಭಗ್ನ ಪ್ರೇಮಿ ಆಗ್ಬಿಟ್ಟೆ ಕಣ. ಸರಿ ನಡಿ, ಆ ನಿನ್ನ ಹುಡುಗಿ ತೇಜಸ್ ಜೊತೆ ಎಂಗೇಜ್ಮೆಂಟ್ ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನಿನ್ನ ಕಣ್ಣಾರೆ ನೀನೇ ನೋಡಿವಂತೆ. ಅದಿತಿ, ಇವತ್ತು ನಿಂಗೆ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನ ಹುಡುಗ ಏನಾದ್ರೂ ನಿನ್ನ ನೋಡಿದ್ರೆ ಕಳ್ದೋಗ್ತಾನ ಅಷ್ಟೇ. ಅಕ್ಕ, ನಿಜವಾಗ್ಲು ಕಣೆ, ಯಾವ ಸಿನಿಮಾ ಹೀರೋಯಿನ್ಗೂ ಕಡಿಮೆ ಇಲ್ಲ, ಅಷ್ಟು ಮುದ್ದ ಕಾಣಿಸ್ತಿದ್ಯಾ. ಒಂದ್ ದೃಷ್ಟಿ ಬಟ್ ಇಟ್ಬಿಡ್ತೀನಿ, ಇಲ್ಲ
ನನ್ನ ದೃಷ್ಟಿನೇ ತಾಗತ್ ನಿನ್ಗೆ. ಅದಿತಿ, ರೆಡಿ ಆದ್ಯಾ? ಅದೇ ರೆಡಿ. ಅದಿತಿ ಹೇಗೆ ಕಾಣಿಸ್ತಿದ್ದಾಳೆ? ತುಂಬಾ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ಕೈ ಹಿಡಿಯೋ ಹುಡುಗ ತುಂಬಾನೇ ಲಕ್ಕಿ. ಧ್ರುವ, ನನ್ನ ಜೀವನದಲ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ಲವ್ವೇ ಮಾಡ್ತಿರ್ಲಿಲ್ಲ. ಆ ದೇವ್ರೆ ನಮಗೆ ದೊಡ್ಡ ಮೋಸ ಮಾಡಿಬಿಟ್ಟ. ಅಂದ್ರೆ ಅವ್ನು ಸ್ವಲ್ಪ ದಿನನಾದ್ರೂ ಡಾಕ್ಟರ್ ಆಗಿ ವರ್ಕ್ ಮಾಡಿದಾನ? ಅವ್ನು ಪ್ರಾಕ್ಟೀಸ್ ಮಾಡುವಾಗ ಅವನ ಹತ್ರ ಇದ್ದಿದ್ದ ಪೇಷಂಟ್ಸ್ ಗತಿ ಏನು? ಪಾಪ ಅವರೆಲ್ಲ ನತಾದೃಷ್ಟವರು. ಎಲ್ಲೋ ಒಂದ್ ಕಡೆ ಕ್ಲಿನಿಕ್ ಇಟ್ಕೊಂಡಿದ್ನಂತೆ. ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡದೆ ಬಂದಿರೋ ಪೇಷಂಟ್ಗಳ ಜೊತೆ ಮಿಸ್ಬಿಹೇವ್ ಮಾಡಿ ಅದು ಕ್ಲೋಸ್ ಆಯ್ತಂತೆ. ಅಷ್ಟೇ ಅಲ್ಲ, ನೆಗ್ಲಿಜೆನ್ಸಿ ಕೇಸ್ ಮೇಲೆ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ. ಅದಾದ್ಮೇಲೆ ಅವನ ಲೈಸೆನ್ಸ್ ಕಟ್ ಆಗಿತ್ತು. 3 ವರ್ಷ ಅವನ್ನ ಸಸ್ಪೆನ್ಷನ್ ಇಟ್ಟಿದ್ದಾರೆ. ನೀವು ಅವ್ನು ಮಾತ್ರ ಜೈಲ್ಗೆ ಹೋಗಿ ಬಂದಿದ್ದಾನೆ ಅನ್ಕೋಬೇಡಿ. ಅವ್ರ ಅಪ್ಪ ಅಮ್ಮ ಕೂಡ ಈಗಲೂ ಯಾವ್ದೋ ಕೇಸ್ ಮೇಲೆ ಜೈಲಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡೇ ಸರಿ ಇಲ್ಲ, ಎಲ್ಲ ಕ್ರಿಮಿನಲ್ಗಳು. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಅವನ ಅಪ್ಪ ಅಮ್ಮನೂ ಜೈಲಲ್ಲಿದ್ದಾರಾ? ಎಸ್ ವಿಕ್ರಾಂತ್, ತುಂಬಾ ವರ್ಷದಿಂದ ಅವರು ಜೈಲಲ್ಲೇ ಇದ್ದಾರೆ. ಸದ್ಯಕ್ಕೆ ಅವ್ರ ಆಚೆ ಬರೋ ಲಕ್ಷಣಗಳೇ ಇಲ್ಲ. ಅಂದಾಗೆ ಡಾಕ್ಟರ್, ಅವ್ರ ಅಪ್ಪ ಅಮ್ಮನ ಹೆಸರು ಏನು ಅಂತ ತಿಳ್ಕೊಬೋದಾ? ಶೋರ್ ವಿಕ್ರಾಂತ್. ತೇಜಸ್ ಹೆಸರು ತೇಜಸ್ವಿ ಚಂದ್ರವಂಶಿ ಅಂತ. ಅವ್ರ ತಂದೆ ಹೆಸರು ಬೆಟ್ಟಪ್ಪ ಅಂತ. ಚಂದ್ರವಂಶಿ ಅನ್ನೋದು ಅವರ ಮನೆತನದ ಹೆಸರು. ರೀ ಕಾಂತ, ಮೊದಲು ಈ ವಿಷಯನ ಅಗ್ರಜಂಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅಲ್ಲಿ. ಚೋಟಾ ಬಾಸ್, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನೀವು ಹೇಳಿದ ತಕ್ಷಣ ಬಡ ಬಾಸು ನಿಮ್ಮ ಮಾತನ್ನ ನಂಬಿಡ್ತಾರ? ಅವರು ಪ್ರೂಫ್ ಇಲ್ಲದೆ ಯಾವುದೂ ನಂಬಲ್ಲ ಅಂತ ನಿಮಗೆ ಗೊತ್ತು ತಾನೆ. ಹಾಗಂತ ಸುಮ್ಮನಿರಕ್ಕಾಗಲ್ಲ ಕಾಂತ. ಸ್ವಲ್ಪ ಲೇಟ್ ಆದ್ರೂ ಅವನ ಜೊತೆ ಅದಿತಿದ್ದು ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ಅಯ್ಯೋ ಚೋಟಾ ಬಾಸ್, ಬಡ ಬಾಸು ನಿಮ್ಮ ಮಾತನ್ನ ನಂಬಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವರು ಪರಿ ಅಮ್ಮಂಗೆ ಮಾತು ಕೊಟ್ಟಿದ್ದಾರೆ, ನಿಮ್ಮ ಮಗಳು ಮದುವೆನ ನಾನೇ ಖುದ್ದಾಗಿ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ. ಈಗೇನಾದ್ರೂ ಪ್ರೂಫ್ ಇಲ್ಲದೆ ಎಂಗೇಜ್ಮೆಂಟ್ ನಿಲ್ಸಕ್ ಹೋದ್ರೆ ನಿಮ್ ಜೊತೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡೋದು ಅಂತೀರಾ ಇವಾಗ? ಫೋನ್ ಮಾಡೋದಕ್ಕಿಂತ ಪ್ರೂಫ್ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ತೋರ್ಸೋದೇ ಒಳ್ಳೇದು ಅನ್ನಿಸ್ತದೆ. ನಾವು ಹೋಗೋಷ್ಟರಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗೋಗಿದ್ರೆ? ಹಾ ಕಾಂತ, ಆದ್ಯಂಗೆ ಕಾಲ್ ಮಾಡಿ ಎಂಗೇಜ್ಮೆಂಟ್ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡು ಅಂತ ಹೇಳೋಣ, ಅಥವಾ ಅಗ್ರಜಂಗೆ ಏನಾದರೂ ಹೇಳಿ ಎಂಗೇಜ್ಮೆಂಟ್ನ ಅಲ್ಲೇ ನಿಲ್ಸಕ್ಕೆ ಹೇಳೋಣ. ಯಾವುದಕ್ಕೂ ಮೊದಲು ಕಾಲ್ ಮಾಡಿ ಚೋಟಾ ಬಾಸ್. ಸಾರ್ಥಕ್, ಸಾರ್ಥಕ್.
ಸ್ವಿಚ್ ಆಫ್. ಎಕ್ಸ್ಟೆನ್ಷನಲ್ಲಿ ಚಾರ್ಜಿಗೆ ಹಾಕೋದೇ ಮರ್ತೋಯ್ತು. ಕನೆಕ್ಟೇ ಆಗ್ತಿಲ್ಲ. ಅದಕ್ಕೆ ನನಗೆ ಹೇಗಾದರೂ ಮಾಡಿ ತೇಜಸ್ ಕೆಟ್ಟು ನಾನು ಪ್ರೂಫ್ ಸಿಗಲಿ ದೇವ್ರೆ. ಈ ಎಂಗೇಜ್ಮೆಂಟ್ ನಿಲ್ಲಿಸು ದೇವ್ರೆ ಪ್ಲೀಸ್.